ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ KCET ಎಕ್ಸಾಮಿನೇಷನ್ ಏನು KCET 2025 ಎಕ್ಸಾಮಿನೇಷನ್ ಏನಿದೆ, ಸೊ ಆ ಒಂದು ಎಕ್ಸಾಮಿನೇಷನಲ್ಲಿ ಯಾವ್ಯಾವ ಸಬ್ಜೆಕ್ಟನ್ನು ಬರೆದರೆ ಯಾವ್ಯಾವ ಕೋರ್ಸಸ್ಗಳಿಗೆ ಯಾವ ರೀತಿ ರ್ಯಾಂಕನ್ನು ಡಿಟರ್ಮೈನ್ ಮಾಡ್ತಾರೆ, ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದರ ಒಂದು ಡೀಟೇಲ್ಡ್ ವಿಡಿಯೋವನ್ನು ನಾನು ಇಲ್ಲಿ ಮಾಡ್ತಾ ಇರುವಂಥದ್ದು. ಸೊ ವಿದ್ಯಾರ್ಥಿಗಳೇ, ನಿಮಗೇನಾದರೂ ನನ್ನ ಕಡೆಯಿಂದ ಪರ್ಸನಲ್ ಗೈಡೆನ್ಸ್ ಬೇಕು, ಪರ್ಸನಲ್ ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕು ಅಂತಂದರೆ ಸೊ ಈ ಒಂದು ನಂಬರ್ 8277448606ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತೇಳಿ ಮೆಸೇಜ್ ಮಾಡಿ ಎಲ್ಲ ಡೀಟೇಲ್ಸನ್ನು ಕಳಿಸ್ಕೊಡ್ತೀನಿ. ಸೊ ಇದು ಪೇಯ್ಡ್ ಇರ್ತದೆ, ಸೊ ಫ್ರೀ ಆಗಿ ಇರೋದಿಲ್ಲ. ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕು ಅಂದರೆ ಜಾಯ್ನ್ ಆಗ್ಬೋದು. ಸೊ ಇನ್ನು KCET ಕೆಮಿಸ್ಟ್ರಿ ಟೆಸ್ಟ್ ಸೀರೀಸ್ ಆಲ್ರೆಡಿ ನಾನು ರಿಲೀಸ್ ಮಾಡಿದ್ದೀನಿ ನನ್ನ ಮೊಬೈಲ್ ಆ್ಯಪ್, RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪಲ್ಲಿದೆ. ಸೊ ಅದನ್ನು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ್ಯಾವ ರೀತಿ ನನ್ನ ಆ್ಯಪಲ್ಲಿ ಕೋರ್ಸಸ್ಗಳು ಸಿಗ್ತದೆ ನಿಮಗೆ ಅಂತೇಳಿ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಎನ್ರೋಲ್ ಆಗ್ಬೋದು. ಇದರ ಜೊತೆಗೆ ಇನ್ನೊಂದು 2-3 ದಿವಸದಲ್ಲಿ ನೀಟ್ ಟೆಸ್ಟ್ ಸೀರೀಸ್, ಫುಲ್ ಲೆಂತ್ ಟೆಸ್ಟ್ ಸೀರೀಸನ್ನು ಕೂಡ ಅನೌನ್ಸ್ ಮಾಡ್ತಾ ಇದ್ದೀನಿ. ಸೊ ಅದರ ಒಂದು ಯುಟಿಲೈಸೇಷನ್ನು ಕೂಡ ನೀವು ಮಾಡ್ಕೊಳ್ಬೋದು. ಸೊ ಕ್ವಿಕ್ ಆಗಿ ನೋಡ್ತಾ ಹೋಗೋಣಂತೆ. ಸೊ ಫಸ್ಟ್ ಒನ್ ಇಂಜಿನಿಯರಿಂಗ್. ಸೊ ಇಂಜಿನಿಯರಿಂಗಲ್ಲಿ ಯಾವ್ಯಾವ ಸಬ್ಜೆಕ್ಟನ್ನು ತಗೊಳ್ತಾರೆ ಅಂದರೆ, ರಿಮೆಂಬರ್ PCM ಸಬ್ಜೆಕ್ಟನ್ನು ತಗೊಳ್ತಾರೆ. ಭಾಳ ಸಿಂಪಲ್, PCM. ಹಾಗಾದ್ರೆ ರ್ಯಾಂಕನ್ನು ಹೇಗೆ ಡಿಟರ್ಮೈನ್ ಮಾಡ್ತಾರೆ? ಸೊ ರ್ಯಾಂಕನ್ನು ಡಿಟರ್ಮೈನ್ ಮಾಡುವಂಥದ್ದು 50% PCM ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ತಗೋತಾರೆ, 50% PCM CET ಎಕ್ಸಾಮ್ ಮಾರ್ಕ್ಸ್ ತಗೊಂಡು ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ. ಅಂದರೆ ಇದರಿಂದ ನಿಮಗೆ ಏನು ಗೊತ್ತಾಗ್ತದ ಅಂತಂದರೆ, ಇಂಜಿನಿಯರಿಂಗ್ CET ಅಂಡರ್ ಇಂಜಿನಿಯರಿಂಗಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಥವಾ ಒಳ್ಳೆಯ ರ್ಯಾಂಕ್ ಬರಬೇಕು ಅಂದರೆ ಬೋರ್ಡ್ ಎಕ್ಸಾಮಿಗೂ ಕೂಡ ಅಷ್ಟೇ ಇಂಪಾರ್ಟೆನ್ಸನ್ನು ಕೊಡಬೇಕು. ನೀಟ್ನವರಿಗೆ ಪ್ರಾಬ್ಲಮ್ಮೇ ಇಲ್ಲ. ನೀಟಲ್ಲಿ ನಿಮಗೆ ಅಥವಾ JEಯಲ್ಲಿ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ತಗೊಳ್ಳೋದೇ ಇಲ್ಲ. ಬಟ್ CET ಇಂಜಿನಿಯರಿಂಗಲ್ಲಿ ಮಾತ್ರ PCM ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಔಟ್ ಆಫ್ 300 ಬೋರ್ಡಿಗೆ ಎಷ್ಟು ಬಿದ್ದಿದೆ ಅದರ 50% ಮತ್ತು PCM 180 ಮಾರ್ಕ್ಸ್ ಇಂದೇನು PCM 60 ಮಾರ್ಕ್ಸ್ ಈಚ್ KCET ಎಕ್ಸಾಮ್ ಆಗ್ತದೆ ಅದರ 50% ತಗೊಂಡು ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ದಿಸ್ ಈಸ್ ಫಾರ್ ಇಂಜಿನಿಯರಿಂಗ್. ಇನ್ನು ಎರಡನೇದಾಗಿ ಫಾರ್ಮ್ ಸೈನ್ಸ್ ಕೋರ್ಸ್ ಅಂತಂದ್ರೆ ಅದರಲ್ಲಿ ನಿಮಗೆ BSc ಅಗ್ರಿಕಲ್ಚರ್ ಬರ್ತದೆ, ಸೆರಿಕಲ್ಚರ್ ಬರ್ತದೆ, ಹಾರ್ಟಿಕಲ್ಚರ್ ಬರ್ತದೆ. ಸೊ ಇವೆಲ್ಲ ಬರ್ತದೆ. ಸೊ ಇದರಲ್ಲಿ ಯಾವ ರೀತಿ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ ಮತ್ತು ಯಾವ CETಯಲ್ಲಿ ಯಾವ ಎಕ್ಸಾಮ್ ಕನ್ಸಿಡರ್ ಮಾಡ್ತಾರೆ ಅಂತ ನೋಡಿದರೆ, ಸೊ ಇದಕ್ಕೆ PCMB ಎಕ್ಸಾಮನ್ನು ತಗೋತಾರೆ. ರಿಮೆಂಬರ್, PCMBಯನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ಓಕೆ, ಸೊ ನೋಡಿ, ಫಾರ್ಮ್ ಸೈನ್ಸ್ ಕೋರ್ಸಸ್ಗಳಿಗೆ ಸೊ BSc ಅಗ್ರಿಕಲ್ಚರ್, ಸೆರಿಕಲ್ಚರ್ ಅಥವಾ ಹಾರ್ಟಿಕಲ್ಚರ್ ಎಕ್ಸೆಟ್ರಾ ಕೋರ್ಸಸ್ ಏನಿದೆ, ಫಾರ್ಮ್ ಸೈನ್ಸ್ ಅಂತ ಏನು ಕರಿತೀವಿ, ಇದಕ್ಕೆ ಸೊ CET ನೀವು PCM ಬರೆದ್ರೆ ಅಥವಾ PCB ಬರೆದ್ರೆ, ಎಗ್ರಿ ಅಂದ ತಕ್ಷಣ ಬಯಾಲಜಿ ಒಂದು ಬಂದರೆ PCB ಬರೆದ್ಬಿಟ್ರೆ ಸಿಕ್ಬಿಡ್ತದ, ರ್ಯಾಂಕು ಆಗೋದಿಲ್ಲ. ಮ್ಯಾಥಮೆಟಿಕ್ಸ್ ಕೂಡ ಬೇಕು ಇದಕ್ಕೆ. ಸೊ PCMB, CET ನೀವು PCMBನೇ ಬರೀಬೇಕು, PCM ಬರೆದ್ರೆ ಬರೋದಿಲ್ಲ, PCMBನೇ ಬರೀಬೇಕು. ಓಕೆ, PCMB ಬರೀತೀರಿ. ಈಗ ರ್ಯಾಂಕ್ ಹೆಂಗೆ ಡಿಟರ್ಮೈನ್ ಮಾಡ್ತಾರೆ? ಸೊ ಭಾಳ ಇಂಪಾರ್ಟೆಂಟು. ಇಲ್ಲಿ ಫಾರ್ಮ್ ಸೈನ್ಸ್ ಮತ್ತು ವೆಟರ್ನರಿಯಲ್ಲಿ 2 ಕೋಟಾ ಇರ್ತದೆ. ಒಂದು ಎಗ್ರಿ ಕೋಟಾ, ಇನ್ನೊಂದು ನಾನ್ ಎಗ್ರಿ ಕೋಟಾ. ಅಂದರೆ ಎಗ್ರಿಕಲ್ಚರಿಸ್ಟ್ ಕೋಟಾ, ನಾನ್ ಎಗ್ರಿಕಲ್ಚರಿಸ್ಟ್ ಕೋಟಾ ಅಂತೇಳಿ. ಸೊ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋರಿಗೆ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಎಗ್ರಿಕಲ್ಚರಿಸ್ಟ್ ಕೋಟಾ ಅಂತಂದರೆ ಸೊ ನಿಮ್ಮ ಅಂದರೆ ವಿದ್ಯಾರ್ಥಿಯ ತಂದೆಯ ಹೆಸರಲ್ಲಿ ಅಥವಾ ಅಜ್ಜನ ಹೆಸರಲ್ಲಿ ಸೊ ಆಸ್ತಿ ಇರಬೇಕು. ಅಂದರೆ ಆಸ್ತಿ ಅಂದ್ರೆ ಏನು? ಅಗ್ರಿಕಲ್ಚರ್ ಲ್ಯಾಂಡ್ ಇರಬೇಕು, ತೋಟನೋ ಗದ್ದೆನೋ ಇರಬೇಕು. ಅಪ್ಪನ ಹೆಸರಲ್ಲಿ ಇರಬೇಕು. ಇಲ್ಲ ಅಂತಂದರೆ ಕುಟುಂಬದ ಅಜ್ಜನ ಹೆಸರಲ್ಲಿ ಇದ್ದರೆ ಸೊ ಒಂದೇ ಕುಟುಂಬದಲ್ಲಿ ಈಗೂ ಇರಬೇಕು. ಅವರು ಒಂದು ವಂಶವೃಕ್ಷ ಸರ್ಟಿಫಿಕೇಟನ್ನು ನೀವು ತೆಗೆಸಬೇಕಾಗ್ತದೆ. ಓಕೆ, ಅಗ್ರಿಕಲ್ಚರಿಸ್ಟ್ ಸರ್ಟಿಫಿಕೇಟನ್ನು ನೀವು ತಹಶೀಲ್ದಾರ್ ಆಫೀಸಲ್ಲಿ ತೆಗೆಸಬೇಕಾಗ್ತದೆ. ಹಾಗಂತೇಳಿ ಸರ್ ನಾನೀಗ ಪೇರೆಂಟ್ಸು ಜಾಬಲ್ಲೂ ಇದ್ದಾರೆ, ಅಗ್ರಿಕಲ್ಚರ್ ಲ್ಯಾಂಡು ಇದೆ, ಕಂಡೀಷನ್ ಏನು? ಎಗ್ರಿ ಕೋಟಾ ನಿಮಗೆ ಬರಬೇಕು ಅಂದರೆ ಅಗ್ರಿಕಲ್ಚರಿಂದ ಬರುವಂತಹ ಇನ್ಕಮ್ ಶುಡ್ ಬಿ ಮೇನ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ಯುವರ್ ಫ್ಯಾಮಿಲಿ. ಮೀನಿಂಗ್ ಏನಂತಂದರೆ, ಈಗ ಜಸ್ಟ್ ಇಮ್ಯಾಜಿನ್, ನಾನು ಒಬ್ಬ ಪೇರೆಂಟ್, ನನಗೆ ಜಾಬ್ ಇದೆ, ಅದು ಬಿಸ್ನೆಸ್ ಇರ್ಬೋದು, ಗೌರ್ಮೆಂಟ್ ಜಾಬ್ ಇರ್ಬೋದು, ಏನೇ ಜಾಬ್ ಇರ್ಬೋದು, ಅವೆಲ್ಲದರಿಂದ ಸೇರಿಬಿಟ್ಟು ಸೊ ಪ್ರತಿ ವರ್ಷ ನನಗೆ 10 ಲಕ್ಷ ರೂಪಾಯಿ ಆದಾಯ ಬರ್ತದೆ. ಜಸ್ಟ್ ಇಮ್ಯಾಜಿನ್ 10 lakh rupees ಐ ವಿಲ್ ಗೆಟ್ ಇಟ್ ಫ್ರಾಮ್ ಅದರ್ ಸೋರ್ಸ್. ಅಗ್ರಿಕಲ್ಚರ್ ಲ್ಯಾಂಡ್ ನನ್ನ ಹೆಸರಲ್ಲಿ ಏನಿದೆ ಅಥವಾ ನನ್ನ ಅಪ್ಪನ ಹೆಸರಲ್ಲಿ ಏನಿದೆ, ಸೊ ಆ ಅಗ್ರಿಕಲ್ಚರ್ ಲ್ಯಾಂಡಿನಿಂದ, ನಾನು ಪಾಲಕನಾಗಿ ಮಾತಾಡ್ತಾ ಇದ್ದೀನಿ, ಸೊ ಅಗ್ರಿಕಲ್ಚರ್ ಲ್ಯಾಂಡಿನಿಂದ 8 ಲಕ್ಷ ರೂಪಾಯಿ ಆದಾಯ ಬರ್ತದೆ. ಅಂದರೆ ಟೋಟಲ್ ಆದಾಯ ಎಷ್ಟಾಯ್ತು? ನಂದು 18 ಲಕ್ಷ ರೂಪಾಯಿ ಪರ್ ಇಯರ್ ಆಯಿತು. ಅದರಲ್ಲಿ ಹಾಗಿದ್ರೆ ಎಗ್ರಿಕೋಟಾ ಅಪ್ಲೈ ಆಗ್ತದ ಅಂತ ಕೇಳಿದರೆ ಅಪ್ಲೈ ಆಗೋದಿಲ್ಲ. ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಆಗೋದಿಲ್ಲ. ಸೊ ಹೇಗಾಗ್ತದೆ ಹಾಗಾದರೆ? ಜಸ್ಟ್ ಇಮ್ಯಾಜಿನ್, ನಿಮ್ಮದು ಎಲ್ಲ ಇನ್ಕಮ್ ಸೇರಿ ಬರುವಂಥದ್ದು 10 lakh
ಆ್ಯಂಡ್ ಅಗ್ರಿಕಲ್ಚರ್ ಫಾರ್ಮಿಂದ ಬರ್ತಾ ಇರುವಂಥ ಇನ್ಕಮ್ಮು 11 ಲ್ಯಾಕ್ ಅಥವಾ 10 ಲ್ಯಾಕ್ 1,000 ರೂಪೀಸ್ ಇದ್ರೂ ನಡೀತದೆ. ಸೊ ಒಟ್ಟಿನಲ್ಲಿ ಎಗ್ರಿಯಿಂದ ಬರುವಂತಹ ಇನ್ಕಮ್ ನಿಮ್ಮ ಬೇರೆ ಎಲ್ಲ ಮೂಲಗಳಿಂದ ಬರುವಂತಹ ಇನ್ಕಮ್ಗಿಂತ ಜಾಸ್ತಿ ಇರಬೇಕು. ಅಗ್ರಿಕಲ್ಚರೇ ನಿಮ್ಮ ಮೇನ್ ಸೋರ್ಸ್ ಆಫ್ ಇನ್ಕಮ್ ಅಂತ ಇರಬೇಕು. ಸೊ ಇದಕ್ಕೆ ಅಫಿಡವಿಟ್ ಎಲ್ಲ ಕೇಳ್ತಾರೆ, ಅಲ್ಲಿ ಸುಳ್ಳು ಏನೇನು ಬರ್ಸ್ಲಿಕ್ಕೆ ಬರೋದಿಲ್ಲ ನೀವು, ಹೌದಾ? ಸೊ ನಿಜವಾದನ್ನೇ ನೀವು ಬರ್ಸ್ಬೇಕಾಗ್ತದೆ. ಅದಕ್ಕಾಗಿ ಅಗ್ರಿಕೋಟಾ ಅನ್ನೋದು ಅವರಿಗೆ ಮಾತ್ರ ಅಪ್ಲೈ ಆಗ್ತದೆ ಅನ್ನೋದು ಗೊತ್ತಿರಲಿ. ಎರಡನೇದು ನಾನ್ ಅಗ್ರಿಕೋಟಾ. ನಾನ್ ಅಗ್ರಿಕೋಟಾ ಯಾರಿಗೆ ಅಂದರೆ ಅದು ಎಲ್ಲರಿಗೂ ಅಪ್ಲೈ ಆಗುವಂಥದ್ದು, ಅದು ಅವ್ರಿಗೆ ಇವರಿಗೆ ಅಂತಲ್ಲ. ಅಗ್ರಿಕಲ್ಚರ್ ಲ್ಯಾಂಡ್ ಇರಲಿ ಇಲ್ಲದೆ ಇರಲಿ ಅವರೂ ಕೂಡ ಫಾರ್ಮ್ ಸೈನ್ಸ್ ಮಾಡ್ಬೋದು. ಯಾಕಂದ್ರೆ ಮತ್ತೊಂದು ಸಿಂಪಲ್ ಕ್ವಶನ್ ಕೇಳ್ಬಿಡ್ತಾರೆ ವಿದ್ಯಾರ್ಥಿಗಳು, ಸರ್ ನನಗೆ ಅಗ್ರಿಕಲ್ಚರ್ ಲ್ಯಾಂಡೇ ಇಲ್ಲ, ನಾನು BSc ಅಗ್ರಿಕಲ್ಚರ್ ಮಾಡ್ಬೇಕಂತ ಇದ್ದೀನಿ, ಆಗ್ತದಾ ಅಂತೇಳಿ. ಡೆಫಿನೆಟ್ ಆಗಿ ಆಗ್ತದೆ. ಸೊ ಡೆಫಿನೆಟ್ ಆಗಿ ಆಗ್ತದೆ. ಅದಕ್ಕೆ ನೀವೇನು ಮಾಡಬೇಕು, ಸೊ ನಾನ್ ಅಗ್ರಿಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ, ರೈಟ್? ಸೊ ನಾನ್ ಅಗ್ರಿಕೋಟಾದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಿ. ಹಾಗಾದ್ರೆ ರ್ಯಾಂಕ್ ಹೆಂಗೆ ಡಿಟರ್ಮೈನ್ ಮಾಡ್ತಾರೆ ಅದನ್ನು ಕೂಡ ಹೇಳ್ತೀನಿ. ಅಗ್ರಿಕೋಟಾದವರಿಗೆ ಟೋಟಲ್ ಸೀಟಲ್ಲಿ 50% ಅಗ್ರಿಕೋಟಾ ಇರ್ತದೆ, 50% ನಾನ್ ಅಗ್ರಿಕೋಟಾ ಇರ್ತದೆ. ಓಕೆ, ಸೊ ಈಗ 50% ಅಗ್ರಿಕೋಟಾದಲ್ಲಿ ರ್ಯಾಂಕ್ ಹೆಂಗೆ ಅನೌನ್ಸ್ ಮಾಡ್ತಾರೆ ಅಂತ ಅಂದರೆ, ಸೊ ಅಗ್ರಿಕೋಟಾ ನಿಮ್ಮದು ಇದೆ ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ನೀವು ಅಗ್ರಿಕೋಟಾದಡಿ ಅಲ್ಲಿ ಬರ್ತೀರಿ, ಎಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಫಾಲೋ ಮಾಡಿದ ಮೇಲೆ ಅಂದರೆ ನೀವೊಂದು ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕು. ಸರ್ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಏನೆಲ್ಲ ಕೇಳ್ತಾರೆ, ಯಾವ ರೀತಿ ಕ್ವಶನ್ ಕೇಳ್ತಾರೆ, ಅದಕ್ಕೂ ಕೂಡ ನಮ್ಮ ಹತ್ರ ಕೋರ್ಸ್ ಇದೆ. ನಮ್ಮಲ್ಲಿ ವಿಜಯ್ ಕುಮಾರ್ ಅಂಥೇಳಿ ಅಗ್ರಿ ಝೋನ್ ಧಾರವಾಡ, ಸೊ ನಮ್ಮ ಹಂಚೆಮನಿ ಕಾಲೇಜಲ್ಲೂ ಕೂಡ ಕ್ಲಾಸಸ್ಸನ್ನು ತಗೋತಾರೆ. ಮತ್ತು ನನ್ನ ಒಂದು ಮೊಬೈಲ್ ಆ್ಯಪಲ್ಲೂ ಕೂಡ ಇನ್ನೇನು ಸ್ವಲ್ಪ ದಿನದಲ್ಲಿ ಅವರ ಅಗ್ರಿಕಲ್ಚರ್ ಆನ್ಲೈನ್ ಕೋರ್ಸನ್ನು ಕೂಡ ರಿಲೀಸ್ ಮಾಡ್ತೀವಿ. ಅದನ್ನು ನೀವು ನೋಡಿಕೊಂಡ್ರಿ ಅಂದರೆ 100%. ಲಾಸ್ಟ್ ಇಯರ್ 200 ಔಟ್ ಆಫ್ 200 ಸ್ಕೋರ್ ಮಾಡಿದಂಥವ್ರು ಇದ್ದಾರೆ. 200 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ, ಈಸಿಲಿಯಾಗಿ ಮಾಡ್ಬೋದು. ಓಕೆ, ಅದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತದೆ. ಈಗ ರ್ಯಾಂಕ್ ಹೆಂಗೆ ಅನೌನ್ಸ್ ಮಾಡ್ತಾರೆ ಅಂದರೆ, ಸೊ 25% PCMB ಬೋರ್ಡ್ ಮಾರ್ಕ್ಸ್ ತಗೋತಾರೆ, 25% KCET PCMB ಎಕ್ಸಾಮ್ ಮಾರ್ಕ್ಸ್ ತಗೋತಾರೆ, ಪ್ಲಸ್ 50% ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಮಾರ್ಕ್ಸ್ ತಗೋತಾರೆ. ಕ್ಲಿಯರ್ ಕಟ್ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಅಗ್ರಿಕೋಟಾ ನಿಮಗೆ ಅಪ್ಲೈ ಆಗಬೇಕು ಅಂದರೆ 25%, ಅಂದರೆ ರ್ಯಾಂಕ್ ಹೆಂಗೆ ಅನೌನ್ಸ್ ಮಾಡ್ತಾರೆ ಅಂದರೆ 25% PCMB ಬೋರ್ಡ್, 25% KCET PCMB, 50% ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಮಾರ್ಕ್ಸ್ ತಗೋತಾರೆ. ಎರಡನೇದಾಗಿ ನಾನ್ ಅಗ್ರಿಕೋಟಾ ಹೆಂಗೆ ಮಾಡ್ತಾರೆ, ನಾನ್ ಅಗ್ರಿಕೋಟಾ 50% PCMB ಬೋರ್ಡ್ ಮಾರ್ಕ್ಸ್ ತಗೋತಾರೆ, 50% KCET ಮಾರ್ಕ್ಸ್ ತಗೋತಾರೆ. ಅಂದರೆ 50% ಬೋರ್ಡ್ PCMB ತಗೋತಾರೆ, ಬರೀ PCB ಅಲ್ಲ, PCMB ಪ್ಲಸ್ 50% ನಿಮಗೆ KCET PCMB ಮಾರ್ಕ್ಸ್ ತಗೋತಾರೆ. ಸೊ ಈ ರೀತಿ ನಿಮಗೆ ನಾನ್ ಅಗ್ರಿಕೋಟಾ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ. ಸೊ ಆ ಬೇಸಿಸ್ ಮೇಲೆ ಕೌನ್ಸಿಲಿಂಗ್ ನಡೀತದೆ. ಇದು ಫಾರ್ಮ್ ಸೈನ್ಸಿಗೆ ಸಂಬಂಧಪಟ್ಟಾಗೆ. ಇನ್ನು ವೆಟರ್ನರಿಗೆ ಸಂಬಂಧಪಟ್ಟಾಗ, ವೆಟರ್ನರಿಗೆ ಯಾವ ಎಕ್ಸಾಮ್ ಅಂದರೆ ಓನ್ಲಿ PCB ಎಕ್ಸಾಮ್. PCB ಅಷ್ಟೇ ಕನ್ಸಿಡರ್ ಮಾಡ್ತಾರೆ, ಇದರಲ್ಲಿ ಮ್ಯಾಥ್ಸ್ ಅವಶ್ಯಕತೆ ಇಲ್ಲ, PCB ಅಷ್ಟೇ ಮಾಡ್ತಾರೆ. ಸೊ ಇದರಲ್ಲಿ ಎಲ್ಲೂ ಕೂಡ ನಿಮಗೆ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಕನ್ಸಿಡರೇ ಮಾಡೋದಿಲ್ಲ. ವೆಟರ್ನರಿಗೆ ಓನ್ಲಿ KCET PCB ಮಾತ್ರ ಕನ್ಸಿಡರ್ ಮಾಡ್ತಾರೆ. ಸೊ ಇದರಲ್ಲಿ ನೋಡ್ತಾ ಹೋಗಿ ರ್ಯಾಂಕ್ ಬೇಸ್ಡ್ ಆನ್ ರ್ಯಾಂಕ್ ಹೆಂಗೆ ಇರ್ತದ ಅಂತಂದರೆ, ಅಗ್ರಿಕೋಟಾ ಏನಿದೆ, ಅಗ್ರಿಕೋಟಾ 50% ಏನಿರ್ತದೆ ಅದರಲ್ಲಿ 50% KCET PCB ಮಾರ್ಕ್ಸು, 50% ಪ್ರಾಕ್ಟಿಕಲ್ ಎಕ್ಸಾಮ್. ನಾನು ಆಲ್ರೆಡಿ ಹೇಳಿದ್ನಲ್ಲ, ಅದು BSc ಫಾರ್ಮ್ ಸೈನ್ಸ್ ಮತ್ತು ವೆಟರ್ನರಿ ಕೂಡ ಫಾಲೋ ಆಗ್ತದೆ. ಪ್ರಾಕ್ಟಿಕಲ್ ಎಕ್ಸಾಮ್ ಏನು ಬರೀತೀರಿ ಎರಡಕ್ಕೂ ಬರ್ತದೆ ಅದು. ಸೊ ಅಗ್ರಿಕೋಟಾ ಅಂತ ಹೇಳ್ತೀವಿ. 50% KCET PCB ತಗೋತಾರೆ, 50% ಪ್ರಾಕ್ಟಿಕಲ್ ಎಕ್ಸಾಮ್ ತಗೋತಾರೆ. ಇದರಲ್ಲಿ ಎಲ್ಲೂ ಕೂಡ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ತಗೊಳ್ಳೋದಿಲ್ಲ. ಎರಡನೇದು ನಾನ್ ಅಗ್ರಿಕೋಟಾ ಹೇಗೆ ಹಾಗಾದರೆ, ಸೊ ನಾನ್ ಅಗ್ರಿಕೋಟಾ 100% KCET PCB ಮಾರ್ಕ್ಸ್ ತಗೋತಾರೆ. ಇದರಲ್ಲಿ ಬೋರ್ಡ್ ಎಕ್ಸಾಮ್ ತಗೊಳ್ಳೋದಿಲ್ಲ, 100% PCB KCET ಮಾರ್ಕ್ಸ್ ತಗೋತಾರೆ. ಇದು ವೆಟರ್ನರಿಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಇನ್ಫಾರ್ಮೇಷನ್. ಸೊ ನಿಮಗೆ ಇದರದ ಒಂದು PDF ಕೂಡ ನಾನು ನಿಮಗೆ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿಲ್ಲ ಅಂತಂದರೆ, ಸೊ ವಾಟ್ಸಪ್ ಗ್ರೂಪಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಫ್ರೀಯಾಗಿ ಅದರಲ್ಲಿ ಜಾಯ್ನ್ ಆಗ್ಬೋದು. ಇವೆಲ್ಲ ರೀತಿ ಫ್ರೀ ಮಟೀರಿಯಲ್ಸ್ಗಳನ್ನು ಅಥವಾ ಅಪ್ಡೇಟ್ಸ್ಗಳನ್ನು ಅದರಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ಇದು ವೆಟರ್ನರಿಗೆ ಸಂಬಂಧಪಟ್ಟಾಗೆ. ಇನ್ನು ನೆಕ್ಸ್ಟು B Pharma ಆ್ಯಂಡ್ ಫಾರ್ಮಾ ಡಿ ಮಾಡಬೇಕು ಅಂತ ಇದ್ದರೆ, ಸರ್ ನನಗೆ B Pharma ಮಾಡಬೇಕಂತ ಇದೆ, ಫಾರ್ಮಾ ಡಿ ಮಾಡಬೇಕಂತ ಇದೆ, ಹಾಗೇನಾದರೂ ಇದ್ದರೆ ನಿಮಗೆ ಎಕ್ಸಾಮಿನೇಷನ್ PCM ತಗೋತಾರೆ ಅಥವಾ PCB ತಗೋತಾರೆ. ಎರಡೂ ತಗೊಳ್ಳೋದಿಲ್ಲ, PCM ಆರ್ PCB ತಗೋತಾರೆ. ಸೊ ರ್ಯಾಂಕ್ ಬೇಸ್ಡ್ ಆನ್ 100% KCET ಮಾರ್ಕ್ಸ್. ಯಾವುದು, ಐದರ್ PCB ಆರ್ PCM, ಎರಡರಲ್ಲಿ ಒಂದು. ಯಾವುದು ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ ಅದನ್ನು ತಗೋತಾರೆ. ನೋಡಿ, PCB ಆರ್ PCM ಅಲ್ಲಿ ವಿಚ್ ಎವರ್ ಇಸ್ ಹೈಯರ್, ಯಾವುದು ಹೈಯರ್ ಮಾರ್ಕ್ಸ್ ಇದೆ ಸೊ ಅದನ್ನು ತಗೋತಾರೆ. ಸೊ ಓನ್ಲಿ ಬೋರ್ಡ್ ಎಕ್ಸಾಮ್, ಓನ್ಲಿ CET ಎಕ್ಸಾಮನ್ನು ಮಾತ್ರ ತೊಗೊಂಡು ಕನ್ಸಿಡರ್ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡೋದು. ಇದರಲ್ಲಿ ಬೋರ್ಡ್ ಎಕ್ಸಾಮ್ ಮಾರ್ಕ್ಸನ್ನು
ತಗೊಳ್ಳೋದಿಲ್ಲ ಅನ್ನೋದು ಗೊತ್ತಿರಲಿ, ರೈಟ್. 100% KCET, PCB ಆರ್ PCM ಮಾರ್ಕ್ಸ್ ತಗೊಂಡು ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಇನ್ನು ಲಾಸ್ಟಲ್ಲಿ BSc ನರ್ಸಿಂಗ್ ಓನ್ಲಿ PCB ಮಾರ್ಕ್ಸ್ ತಗೋತಾರೆ. BSc ನರ್ಸಿಂಗಿಗೆ ಅದು 100% PCB KCET ಮಾರ್ಕ್ಸ್ ಮಾತ್ರ ತಗೋತಾರೆ, ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ತಗೊಳ್ಳೋದಿಲ್ಲ. ಇನ್ನು ಲಾಸ್ಟಲ್ಲಿ BNYS, ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗ ಸೈನ್ಸ್ ಅಂತ ಹೇಳಿ ಅದರ ಫುಲ್ ಫಾರ್ಮ್. ಸೊ ನ್ಯಾಚುರೋಪತಿ ಆ್ಯಂಡ್ ಯೋಗ ಸೈನ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ PCB ಎಕ್ಸಾಮ್ ಮಾರ್ಕ್ಸ್ ತಗೋತಾರೆ. PCB ಎಕ್ಸಾಮ್ ಅಂದರೆ CET PCB ಬರೀಲೇಬೇಕು. ನೀವು ಬರೆದರೆ ರ್ಯಾಂಕ್ ಬೇಸ್ಡ್ ಆನ್ 50% PCB, 50% ಬೋರ್ಡ್. ಅಂದರೆ 50% ಬೋರ್ಡ್ PCB, 50% KCET PCB ತಗೊಂಡು ಇಲ್ಲಿ ರಿಸಲ್ಟನ್ನು, ರ್ಯಾಂಕನ್ನು ಅನೌನ್ಸ್ ಮಾಡೋ ಅಂಥದ್ದು. ಸೊ ಈ ರೀತಿಯಾಗಿ ನಿಮಗೆ ರ್ಯಾಂಕನ್ನು ಇಲ್ಲಿ ಅನೌನ್ಸ್ ಮಾಡ್ತಾರೆ ಅನ್ನೋದು ಗೊತ್ತಿರಲಿ. ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ನಿಮಗೆ ಯಾವ್ಯಾವ ಸಬ್ಜೆಕ್ಟನ್ನು ತಗೊಂಡು ಯಾವ್ಯಾವ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ ಅನ್ನೋದರ ಒಂದು ಡೀಟೇಲ್ಡ್ ಇನ್ಫಾರ್ಮೇಷನ್. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.